ನಮ್ಮಲ್ಲಿ ತುಂಬಾ ಜನರಿಗೆ ವಿಶ್ವದ ಎಲ್ಲಾ ದೇಶಗಳನ್ನ ನೋಡಿ ಬರಬೇಕು ಎಂಬ ಕೋರಿಕೆ ಇರುತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ಅಬ್ಬಬ್ಬ ಅಂದ್ರೆ 4 ರಿಂದ 5 ದೇಶಗಳನ್ನ ಸುತ್ತಬಹುದು. ಇನ್ನು ಹೆಚ್ಚಾದ್ರೆ 10 ಅಥವಾ 20 ದೇಶಗಳನ್ನ ಸುತ್ತಬಹುದು. ಆದ್ರೆ ನೀವಿಲ್ಲಿ ನೋಡ್ತಿರುವ ಅಮೆರಿಕಾದ ಲೆಕ್ಸಿ ಆಲ್ಫರ್ಡ್ ಎಂಬ ಈ ಯುವತಿ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳನ್ನ ಅಂದ್ರೆ 196 ದೇಶಗಳನ್ನ ಸುತ್ತಿದ್ದಾಳೆ. ಕೊನೆಗೆ ನಾರ್ತ್ ಕೊರಿಯಾ ದೇಶಕ್ಕೂ ಭೇಟಿ ನೀಡ್ತಾಳೆ. ಇವೆಲ್ಲಾ ದೇಶಗಳನ್ನ ಕೇವಲ 21 ವರ್ಷಗಳಲ್ಲೇ ಸುತ್ತುತ್ತಾಳೆ. ಈ ಯುವತಿಯ ಪೇರೆಂಟ್ಸ್ ಟ್ರಾವೆಲ್ ಏಜೆಂಟ್ಸ್ ಆಗಿದ್ದರಿಂದ ಬಾಲ್ಯದಿಂದಾನೇ ಟ್ರಾವೆಲಿಂಗ್ ಮೇಲೆ ಆಸಕ್ತಿ ಏರ್ಪಡುತ್ತೆ. ಹೀಗೆ ತನಗೆ 18 ವರ್ಷ ವಯಸ್ಸು ಬರೋದ್ರೊಳಗೆ 72 ದೇಶಗಳನ್ನ ಕವರ್ ಮಾಡ್ತಾಳೆ. ಇನ್ನುಳಿದ 164 ದೇಶಗಳನ್ನ ಕವರ್ ಮಾಡಿದ್ರೆ ತನಗೆ ರೆಕಾರ್ಡ್ ಬರುತ್ತೆ ಅಂತ ತಿಳ್ಕೊಂಡು 2016ರಿಂದ ಉಳಿದ ದೇಶಗಳಿಗೂ ಟ್ರಾವೆಲ್ ಮಾಡಲು ಪ್ರಾರಂಭಿಸ್ತಾಳೆ. ಹೀಗೆ ಕೊನೆಯದಾಗಿ ನಾರ್ತ್ ಕೊರಿಯಾದಿಂದ ತನ್ನ ಪ್ರಪಂಚ ಯಾತ್ರೆಯನ್ನ ಪೂರ್ತಿಗೊಳಿಸ್ತಾಳೆ. ಆದ್ರೆ ಎಲ್ಲಾ ದೇಶಗಳಿಗೂ ವೀಸಾಗೋಸ್ಕರ ಅಪ್ಲೈ ಮಾಡೋದು, ಫ್ಲೈಟ್ ಟಿಕೆಟ್ಸ್, ಅಕಾಮಿಡೇಷನ್ಗೋಸ್ಕರ ರಿಸರ್ಚ್ ಮಾಡಲು ತುಂಬಾ ಕಷ್ಟಪಟ್ಟಿದ್ದಾಳಂತೆ. 21 ವರ್ಷ ವಯಸ್ಸಿಗೇನೆ ಪ್ರಪಂಚದಲ್ಲಿನ ಎಲ್ಲಾ ದೇಶಗಳನ್ನ ಸುತ್ತೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಇದಕ್ಕಾಗಿ ಈ ಯುವತಿಗೆ ಯಂಗೆಸ್ಟ್ ಪರ್ಸನ್ ಟು ಟ್ರಾವೆಲ್ ಟು ಆಲ್ ಕಂಟ್ರೀಸ್ ಆಗಿ ಗಿನ್ನಿಸ್ ಬುಕ್ ರೆಕಾರ್ಡ್ ಸಿಕ್ಕಿದೆ. ಆದ್ರೆ ಈ ರೆಕಾರ್ಡ್ ತನಗೆ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಕ್ಲೈಮ್ ಮಾಡಿಕೊಳ್ಳಲು ತಾನು ಎಲ್ಲಾ ದೇಶಗಳನ್ನ ಸುತ್ತಿದ್ದೇನೆ ಅಂತ ಪ್ರೂವ್ ಮಾಡಲು 7000 ಪುಟಗಳಷ್ಟು ಡಾಕ್ಯುಮೆಂಟ್ಸ್ ನ ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ ಅಂದ್ರೆ ತಾನು ಜರ್ನಿ ಪ್ರಾರಂಭಿಸಿದಾಗಿನಿಂದ ಕೊನೆ ದೇಶದವರೆಗೂ ಪ್ಲೇನ್ ಟಿಕೆಟ್ಸ್, ವೀಸಾ, ಅಕಾಮಿಡೇಷನ್, ಟ್ಯಾಕ್ಸಿ ಬಿಲ್ಸ್ ಹೀಗೆ ಪ್ರತಿಯೊಂದನ್ನ ಸಬ್ಮಿಟ್ ಮಾಡ್ತಾಳೆ. ಹೀಗೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿದ ಮೇಲೆ ಗಿನ್ನಿಸ್ ರೆಕಾರ್ಡ್ ಸಿಗುತ್ತೆ. ಆದ್ರೆ ಪ್ರಪಂಚದ ಎಲ್ಲಾ ದೇಶಗಳನ್ನ ಸುತ್ತಿದ ನಿಮ್ಗೆ ತುಂಬಾ ಇಷ್ಟವಾದ ದೇಶ ಯಾವುದು ಅಂತ ಕೇಳಿದಾಗ ಯಾವ ದೇಶದ ಹೆಸರನ್ನ ಹೇಳ್ತಾಳೆ ಗೊತ್ತಾ? ಪಾಕಿಸ್ತಾನ್. ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣಿಸ್ತಿರೋದು ಏನು ಗೊತ್ತಾ? ಇದೊಂದು ಮರ. ಆದ್ರೆ ಸಾಮಾನ್ಯವಾಗಿ ಒಂದು ಮರಕ್ಕಿದ್ದಂತೆ ಎಲೆಗಳಾಗ್ಲಿ, ಬೇರುಗಳಾಗ್ಲಿ, ಕೊಂಬೆಗಳಾಗ್ಲಿ ಇದಕ್ಕಿಲ್ಲ. ಅಂತ ಅದ್ರಲ್ಲಿ ಇದು ಮರ ಹೇಗೆ ಆಗುತ್ತೆ ಅಂತ ಕೇಳ್ತಿದ್ದೀರಾ? ಆದ್ರೆ ಇದೊಂದು ಲಿಕ್ವಿಡ್ ಫಾರ್ಮ್ ಅಲ್ಲಿರುವ ಮರ ಆಗಿದೆ. ಅದು ಹೇಗೆಂದ್ರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಾದ್ರೆ ಎಲ್ಲಂದ್ರಲ್ಲಿ ಮರಗಳಿರ್ತವೆ. ಆದ್ರೆ ಸಿಟಿಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ದೊಡ್ಡ ದೊಡ್ಡ ಕಟ್ಟಡಗಳು, ರಸ್ತೆಗಳು ಬಿಟ್ರೆ ಮರಗಳಿರೋದಿಲ್ಲ. ಹಾಗೆ ಮರಗಳನ್ನ ಬೆಳೆಸಲು ಸರಿಯಾದ ಜಾಗ ಇರೋದಿಲ್ಲ, ಮಣ್ಣು ಇರೋದಿಲ್ಲ. ಇದರಿಂದ ಸಿಟಿಯಲ್ಲಿನ ಗಾಳಿ ತುಂಬಾ ಮಾಲಿನ್ಯವಾಗಿರೋದ್ರಿಂದ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇದಕ್ಕಾಗಿ ಸಿಟಿಗಳಲ್ಲಿರುವ ಸಮಸ್ಯೆಯನ್ನ ಬಗೆಹರಿಸಲು ಸೆರ್ಬಿಯಾಗೆ ಸೇರಿದ ಡಾಕ್ಟರ್ ಇವಾನ್ ಎಂಬ ವಿಜ್ಞಾನಿ ಈ ಲಿಕ್ವಿಡ್ ಟ್ರೀ ಕಾನ್ಸೆಪ್ಟ್ ನ ಕಂಡುಹಿಡಿದಿದ್ದಾರೆ. ಅದು ಹೇಗೆಂದ್ರೆ ಆಲ್ಗೆ ಎಂಬ ಒಂದು ಜಾತಿಯ ಜೀವಿ ಇದೆ. ಇವು ನೋಡೋದಕ್ಕೆ ನೀರಲ್ಲಿರುವ ಪಾಚಿಯಂತೆ ಕಾಣಿಸ್ತವೆ. ಇವು ಜೀವಿಸಲು ಸೂರ್ಯನ ಕಾಂತಿ, ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್, ನೀರು ಬೇಕಾಗುತ್ತೆ. ಸೊ ಇವು ಏನ್ ಮಾಡ್ತವೆ ಅಂದ್ರೆ ಯಾವ ರೀತಿ ಮರಗಳು ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ನ ತೆಗೆದುಕೊಂಡು ಆಕ್ಸಿಜನ್ ಆಗಿ ಬದಲಾಯಿಸಿದಂತೆ ಈ ಜೀವಿಗಳು ಕೂಡ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ನ ತೆಗೆದುಕೊಂಡು ಆಕ್ಸಿಜನ್ ನ ಬಿಡುಗಡೆ ಮಾಡ್ತವೆ. ಸೊ ಇದೇ ಟೆಕ್ನಿಕ್ ನ ಬಳಸ್ಕೊಂಡು 600 ಲೀಟರ್ ನಷ್ಟು ವಾಟರ್ ಹಿಡಿಯೋ ಒಂದು ಗ್ಲಾಸ್ ಟ್ಯಾಂಕ್ ನ ನಿರ್ಮಿಸಿ ಅದರಲ್ಲಿ ಈ ಮೈಕ್ರೋ ಆಲ್ಗೇಸ್ ನ ಬಿಡ್ತಾರೆ. ಸೊ ಈ ಟ್ಯಾಂಕ್ ಅಲ್ಲಿರೋ ಈ ಆಲ್ಗೆ ಹೊರಗಿಂದ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ನ ತೆಗೆದುಕೊಂಡು ಪರಿಸರದಲ್ಲಿ ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೆ. 20 ವರ್ಷ ವಯಸ್ಸಿರೋ ಒಂದು ದೊಡ್ಡ ಮರ ಎಷ್ಟೊಂದು ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೋ ಅಷ್ಟೊಂದು ಆಕ್ಸಿಜನ್ ನ ಈ ಲಿಕ್ವಿಡ್ ಟ್ರೀ ಬಿಡುಗಡೆ ಮಾಡುತ್ತೆ. ಇದರ ಮೇಲೆ ಇನ್ಸ್ಟಾಲ್ ಮಾಡಿರೋ ಸೋಲಾರ್ ಪ್ಯಾನಲ್ ಮುಖಾಂತರ ಇದಕ್ಕೆ ಬೇಕಾಗಿರುವ ಪವರ್ ಸಿಗುತ್ತೆ. ಹಾಗೇನೆ ಇದನ್ನ ಬೆಂಚ್ ರೀತಿ ಬಳಸಬಹುದು, ಮೊಬೈಲ್ ಚಾರ್ಜಿಂಗ್ ಇಟ್ಕೊಳ್ಬಹುದು. ನೋಡೋದಕ್ಕೆ ಇದೊಂದು ಫಿಶ್ ಟ್ಯಾಂಕ್ ರೀತಿ ಕಾಣಿಸುತ್ತೆ, ಆದ್ರೆ ಮರದ ಹಾಗೆ ಗಾಳಿಯನ್ನ ಕ್ಲೀನ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಬೆಳೆಯೋ ಆಲ್ಗೇಸ್ ನ ಹೊಲದಲ್ಲಿ ಗೊಬ್ಬರವಾಗಿ ಬಳಸಬಹುದು. ಪ್ರಸ್ತುತ ಇವುಗಳನ್ನ ಸೆರ್ಬಿಯಾ ದೇಶದ ಬೆಲ್ಗ್ರೇಡ್ ಎಂಬ ನಗರದಲ್ಲಿ ಇಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಇವು ವಿಶ್ವಾದ್ಯಂತ ಬರ್ಲಿ ಅಂತ ಆಶಿಸೋಣ. ಕೆಲವೊಂದು ಆಫೀಸ್ಗಳಲ್ಲಿ ಅಥವಾ ವೆರಿಫಿಕೇಶನ್ ಮಾಡುವ ಸ್ಥಳಗಳಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ. ಅಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸ್ ನ ಸ್ಕ್ಯಾನ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಸೇಮ್ ಇರೋದಿಲ್ಲ. ಆದ್ರೆ ಈ ಬಯೋಮೆಟ್ರಿಕ್ ಸಿಸ್ಟಮ್ ನಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಗಿಂತ ಸೆಕ್ಯೂರ್ ಆಗಿರುವ ಬಾಡಿ ಪಾರ್ಟ್ ಮತ್ತೊಂದಿದೆ.
ಅದೇ ನಮ್ಮ ಕಣ್ಣಲ್ಲಿರೋ ಐರಿಸ್. ಆದ್ರೆ ನಮ್ಮ ಫಿಂಗರ್ ಪ್ರಿಂಟ್ಸ್ ನ ಸ್ಕ್ಯಾನ್ ಮಾಡಿದಾಗ ಬೆರಳಿನ ಸೈಜ್, ಶೇಪ್, ಲೂಪ್ಸ್ ಹೀಗೆ ಸರಿ ಸುಮಾರು 40ಕ್ಕಿಂತ ಹೆಚ್ಚು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ. ಇವೆಲ್ಲ ಸೇರಿ ಏರ್ಪಡುವ ಪ್ಯಾಟ್ರನ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಈ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ 40 ಇವೆ ಅಲ್ವಾ. ಆದ್ರೆ ನಮ್ಮ ಕಣ್ಣಲ್ಲಿನ ಐರಿಸ್ ಅಲ್ಲಿ ನಮ್ಮ ಐರಿಸ್ ಸೈಜ್, ಕಲರ್, ಶೇಪ್ ಅಂಡ್ ಟೆಕ್ಸ್ಚರ್, ಅದರ ಮೇಲೆ ಇರುವ ಮಚ್ಚೆಗಳು ಹೀಗೆ ಸರಿ ಸುಮಾರು 226 ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ. ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಗಿಂತ ಇದು ಎಷ್ಟು ಸೆಕ್ಯೂರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಹೆಚ್ಚಾಗಿ ಕೆಲಸ ಮಾಡುವವರಲ್ಲಿ ಸವೆದು ಹೋಗೋದು ಅಥವಾ ಕೆಲವೊಮ್ಮೆ ಗಾಯಗಳಿಂದ ಡ್ಯಾಮೇಜ್ ಆಗೋದು ಆಗುತ್ತೆ. ಆದ್ರೆ ಕಣ್ಣಲ್ಲಿರೋ ಐರಿಸ್ಗೆ ಹೆಚ್ಚು ಪ್ರೊಟೆಕ್ಷನ್ ಇರುತ್ತೆ. ಹಾಗೇನೆ ವಯಸ್ಸು ಹೆಚ್ಚಾದ್ರೂ ಕೂಡ ಐರಿಸ್ ಪ್ಯಾಟ್ರನ್ ಚೇಂಜ್ ಆಗೋದಿಲ್ಲ. ಇದಕ್ಕಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಗಿಂತ ಐರಿಸ್ ಸ್ಕ್ಯಾನ್ ಅನ್ನೋದು ಮೋರ್ ಸೆಕ್ಯೂರ್ ಅಂತ ಹೇಳಬಹುದು. ಮಲಗಿದ್ದಾಗ ಕೆಲವೊಬ್ಬರಿಗೆ ಬಾಯಿಯಿಂದ ಸಲೈವ ಯಾಕೆ ಹೊರಬರುತ್ತೆ? ಹೀಗೆ ಸಲೈವ ಹೊರಬರುವುದನ್ನ ಡ್ರೂಲಿಂಗ್ ಅಂತ ಕರೀತಾರೆ. ಆದ್ರೆ ನಿದ್ದೆಯಲ್ಲಿದ್ದಾಗ ಹೀಗೆ ಯಾಕೆ ಆಗುತ್ತೆ, ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಹೀಗೆ ಸಲೈವ ಹೊರಬರೋದಕ್ಕೆ ಕೆಲವು ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು, ನಾವು ನಿದ್ದೆ ಮಾಡ್ತಿರುವಾಗ ನಮ್ಮ ಫೇಶಿಯಲ್ ಮಸಲ್ಸ್ ರಿಲ್ಯಾಕ್ಸ್ ಮೋಡಲ್ಲಿ ಇರ್ತವೆ. ಇದರಿಂದ ಆಟೋಮೆಟಿಕ್ ಆಗಿ ನಮ್ಮ ಬಾಯಿ ಸ್ವಲ್ಪ ಓಪನ್ ಆಗುತ್ತೆ. ಹೀಗೆ ಬಾಯಿ ಓಪನ್ ಆದಾಗ ಬಾಯಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುವ ಸಲೈವ ಬಾಯಿಯ ಮೂಲಕ ಹೊರಬಂದು ಬಿಡುತ್ತೆ. ಆದ್ರೆ ಮಾನವನ ದೇಹ ನಿದ್ದೆಯಲ್ಲಿ ಉತ್ಪತ್ತಿಯಾಗುವ ಸಲೈವನ ಆಟೋಮೆಟಿಕ್ ಆಗಿ ನುಂಗುವಂತೆ ಡಿಸೈನ್ ಆಗಿರುತ್ತೆ. ಆದ್ರೆ ನಾವು ನಿದ್ದೆಯಲ್ಲಿದ್ದಾಗ ನಮ್ಮ ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಆಗದೆ ಇರೋವರೆಗೂ ಈ ಸಿಸ್ಟಮ್ ವರ್ಕ್ ಆಗುತ್ತೆ. ಆದ್ರೆ ನಾವು ಒಂದು ಸೈಡ್ಗೆ ತಿರುಗಿ ಮಲಗಿದಾಗ ಗ್ರಾವಿಟಿಯಿಂದ ಬಾಯಲ್ಲಿರುವ ಸಲೈವ ಹೊರಬಂದು ಬಿಡುತ್ತೆ. ಎರಡನೇ ಕಾರಣ, ಬ್ಲಾಕ್ಡ್ ನೋಸ್. ನಮಗೆ ಶೀತ ಆದಾಗ ಮೂಗು ಮುಚ್ಚಿಕೊಳ್ಳುತ್ತೆ. ಆಗ ಮೂಗಿಂದ ಉಸಿರಾಡಲು ಆಗೋದಿಲ್ಲ. ಇದರಿಂದ ನಿದ್ದೆಯಲ್ಲಿದ್ದಾಗ ಬಾಯಿಂದ ಉಸಿರಾಡ್ತೇವೆ. ಈ ಸಂದರ್ಭದಲ್ಲೂ ಕೂಡ ಬಾಯಲ್ಲಿರುವ ಸಲೈವ ಹೊರಬರುತ್ತೆ. ಇನ್ನು ಮೂರನೇ ಕಾರಣ ಏನಂದ್ರೆ, ನಮ್ಮ ದೇಹದಲ್ಲಿ ಯಾವುದಾದ್ರೂ ಅಲರ್ಜೀಸ್, ಇನ್ಫೆಕ್ಷನ್ಸ್ ಇದ್ದಾಗ ಆ ಇನ್ಫೆಕ್ಷನ್ ಅಂಡ್ ಬ್ಯಾಕ್ಟೀರಿಯಾಸ್ನ ನಮ್ಮ ದೇಹ ನಿದ್ದೆಯಲ್ಲಿದ್ದಾಗ ಸಲೈವ ಮೂಲಕ ಹೊರ ಕಳಿಸುತ್ತೆ. ಆದ್ರೆ ಈ ರೀತಿ ಜೊಲ್ಲು ಬರೋದನ್ನ ನಿಲ್ಲಿಸಲು ಏನ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ನಮ್ಮ ಸ್ಲೀಪಿಂಗ್ ಪೊಸಿಷನ್ ನ ಬದಲಾಯಿಸಬೇಕು. ಸೈಡ್ಗೆ ತಿರುಗಿ ಮಲಗದೆ ಸ್ಟ್ರೈಟ್ ಆಗಿ ಮಲಗೋದ್ರಿಂದ ಡ್ರೂಲಿಂಗ್ ನ ಕಡಿಮೆ ಮಾಡಬಹುದು ಮತ್ತು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಕೂಡ ಇದನ್ನ ಕಡಿಮೆ ಮಾಡಬಹುದು. ಅದು ಹೇಗೆಂದ್ರೆ, ನೀರು ಕುಡಿಯೋದ್ರಿಂದ ಸಲೈವ ಡಿಸಾಲ್ವ್ ಆಗಿ ಅದರ ಥಿಕ್ನೆಸ್ ಕಡಿಮೆಯಾಗುತ್ತೆ. ಇದರಿಂದ ನಿದ್ದೆಯಲ್ಲಿದ್ದಾಗ ಅದು ಸುಲಭವಾಗಿ ಗಂಟಲ ಒಳಗಡೆ ಹೋಗಿ ನುಂಗಲು ಸುಲಭವಾಗುತ್ತೆ. ಫ್ರೆಂಡ್ಸ್, ತುಂಬಾ ಯುವಕರಿಗೆ ರಾತ್ರಿ ನಿದ್ದೆಯಲ್ಲಿ ನೈಟ್ ಫಾಲ್ ಆಗುತ್ತೆ. ಆದ್ರೆ ಇದು ಯಾಕೆ ಆಗುತ್ತೆ, ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಅನೇಕ ಜನರು ತುಂಬಾ ದಿನಗಳಿಂದ ಮಾಸ್ಟರ್ಬೇಷನ್ ಅಂದ್ರೆ ಹಸ್ತಮೈಥುನ ಮಾಡಿಲ್ಲ ಅಂದ್ರೆ ನೈಟ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ನಿಜ ಅಲ್ಲ. ನೈಟ್ ಫಾಲ್ ಆಗಲು ಮುಖ್ಯವಾಗಿ 3 ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ಬಾಡಿ ಹೀಟ್, ಎರಡನೆಯದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಂಡ್ ಸ್ಲೀಪಿಂಗ್ ಪೊಸಿಷನ್, ಮೂರನೆಯದು ಡ್ರೀಮ್ಸ್ ಅಂಡ್ ಇಮ್ಯಾಜಿನೇಷನ್ ಅಂದ್ರೆ ನೀವು ಮಲಗಿದ್ದಾಗ ಬರುವ ಅಶ್ಲೀಲ ಕನಸುಗಳಿಂದ ಆಗುತ್ತೆ. ಈಗ ಇವುಗಳನ್ನ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಬಾಡಿ ಹೀಟ್ ಇಂದ ಅಂದ್ರೆ ನಮ್ಮ ದೇಹದ ಉಷ್ಣತೆಯಿಂದ. ಇದಕ್ಕೆ ಪರಿಹಾರ, ನಾವು ಸ್ನಾನ ಮಾಡುವಾಗ ತಣ್ಣನೆಯ ನೀರಿಂದ ಸ್ನಾನ ಮಾಡಬೇಕು. ಮತ್ತೆ ರಾತ್ರಿ ಮಲಗುವಾಗ ಕಾಲಿಗೆ ಎಣ್ಣೆ ಹಚ್ಚಿ ಮಲಗೋದ್ರಿಂದ ಬಾಡಿ ಹೀಟ್ ಕಡಿಮೆಯಾಗುತ್ತೆ. ನಂಬರ್ 2, ಫುಡ್ ಹ್ಯಾಬಿಟ್ಸ್ ಅಂಡ್ ಸ್ಲೀಪಿಂಗ್ ಪೊಸಿಷನ್. ನೀವು ಮಲಗೋದಕ್ಕೆ 3 ಗಂಟೆ ಮುಂಚೆನೆ ಊಟ ಮಾಡಿ, ಅದೂ ಸ್ವಲ್ಪ ಊಟ ಮಾಡಿ ಮತ್ತು ವಾಕಿಂಗ್ ಮಾಡಿ. ಇದರಿಂದ ದೇಹ ದಣಿಯುತ್ತೆ ಮತ್ತು ನಿಮ್ಗೆ ಅಂತ ಕೆಟ್ಟ ಯೋಚನೆ ಬರೋದಿಲ್ಲ. ತುಂಬಾ ನೈಟ್ ಫಾಲ್ ಸಮಸ್ಯೆ ಇರುವವರು ತುಂಬಾ ಖಾರವಾದ ಆಹಾರವನ್ನ, ಮಸಾಲೆಯ ಪದಾರ್ಥಗಳನ್ನ ಹಾಗೂ ಎಣ್ಣೆ ಪದಾರ್ಥಗಳನ್ನ ತಿನ್ನಬೇಡಿ ಮತ್ತು ಮಲಗುವಾಗ ಹೊಟ್ಟೆ ಮೇಲೆ ಮಲಗಬಾರ್ದು. ನಿಮ್ಮ ಸ್ಲೀಪಿಂಗ್ ಪೊಸಿಷನ್ ಬ್ಯಾಕ್ ಸೈಡ್ ಅಥವಾ ಸೈಡ್ ಪೊಸಿಷನ್ಗೆ ಇರಬೇಕು. ಡ್ರೀಮ್ಸ್ ಅಂಡ್ ಇಮ್ಯಾಜಿನೇಷನ್, ಮಲಗಿದ್ದಾಗ ಬರುವ ಅಶ್ಲೀಲ ಕನಸುಗಳು. ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ನಮ್ಮ ಬ್ರೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಅಶ್ಲೀಲ ಫೋಟೋಸ್ ಹಾಗೂ ವಿಡಿಯೋಸ್ಗಳ ನೆನಪು ಇರುತ್ತೆ. ಅದು ಹೇಗೆಂದ್ರೆ, ನೀವು ಯಾವುದನ್ನ ನೋಡ್ತೀರೋ ಅದನ್ನೇ ನಿಮ್ಮ ಬ್ರೈನ್ ನಿಮ್ಮ ಕನಸಲ್ಲಿ ತೋರಿಸುತ್ತೆ. ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಫೋಟೋಸ್, ರೀಲ್ಸ್ ಬರ್ತಾನೆ ಇರ್ತವೆ. ಸೊ ಇದಕ್ಕಾಗಿ ನಿಮ್ಮ ಫೀಡ್ ಅಲ್ಲಿ ಅಂತಹ ರೀಲ್ಸ್ಗೆ ನಾಟ್ ಇಂಟ್ರೆಸ್ಟೆಡ್ ಕ್ಲಿಕ್ ಮಾಡಿ. ಆಗ ಅಂತಹ ರೀಲ್ಸ್ ನಿಮ್ಗೆ ಬರೋದಿಲ್ಲ. ಅಥವಾ ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕೇವಲ ಯೂಸ್ಫುಲ್ ಇನ್ಫಾರ್ಮೇಶನ್ ಚಾನಲ್
ಚಾನೆಲ್ಸ್ ನ ಫಾಲೋ ಆಗಿ. ಆಗ ನಿಮ್ಗೆ ಕೆಟ್ಟ ವಿಡಿಯೋಸ್ ಬರೋದಿಲ್ಲ, ಇದರಿಂದ ನಿಮ್ಮ ಬ್ರೈನ್ ಡಿಸ್ಟರ್ಬ್ ಆಗೋದಿಲ್ಲ. ಹಾಗೇನೆ ಪ್ರತಿದಿನ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ, ಅಂದ್ರೆ ಎಕ್ಸರ್ಸೈಸ್, ಜಾಗಿಂಗ್, ಯೋಗ, ಮೆಡಿಟೇಷನ್ ಮಾಡಿ. ಆಗ ಮೈಂಡ್ ಅಂಡ್ ಬಾಡಿ ಕೆಟ್ಟ ಯೋಚನೆಗೆ ಹೋಗೋದಿಲ್ಲ. ಸೊ ಇವೆಲ್ಲ ಸ್ಟೆಪ್ಸ್ ನ ಫಾಲೋ ಆದ್ರೆ ನೈಟ್ ಫಾಲ್ ಕಂಟ್ರೋಲ್ ಆಗುತ್ತೆ. ಟೂತ್ ಬ್ರಷ್ ನಲ್ಲಿ ಈ ಲೈನ್ಸ್ ನ ಉಪಯೋಗ ಏನು? ಅನೇಕ ಜನರು ಇದನ್ನ ನಾಲಿಗೆ ಕ್ಲೀನ್ ಮಾಡ್ಕೊಳ್ಳಲು ಕೊಡಲಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಆದ್ರೆ ಅದು ತಪ್ಪು. ನಾಲಿಗೆಯನ್ನ ಕ್ಲೀನ್ ಮಾಡುವ ಲೈನ್ಸ್ ನ ಟೂತ್ ಬ್ರಷ್ ನ ಹಿಂದೆ ಕೊಟ್ಟಿರ್ತಾರೆ. ಚಿಕ್ಕ ಮಕ್ಕಳು ದೊಡ್ಡ ಗಾತ್ರದ ಬ್ರಷ್ ಗಳನ್ನ ಬಳಸಿದಾಗ ಅವರಿಗೆ ಈ ಬ್ರಷ್ ಗಳನ್ನ ಸರಿಯಾಗಿ ಹಿಡಿದುಕೊಂಡು ಬ್ರಷ್ ಮಾಡಲು ಆಗೋದಿಲ್ಲ. ಆದ್ರೆ ಈ ಮಧ್ಯದಲ್ಲಿರುವ ಲೈನ್ಸ್ ನ ಹಿಡಿದುಕೊಂಡು ಬ್ರಷ್ ಮಾಡಿದಾಗ ಅವರಿಗೆ ಸರಿಯಾದ ಗ್ರಿಪ್ ಸಿಗುತ್ತೆ. ಸೊ ದೊಡ್ಡ ಬ್ರಷ್ ಮುಖಾಂತರ ಚಿಕ್ಕ ಮಕ್ಕಳು ಬ್ರಷ್ ಮಾಡಿಕೊಳ್ಳಲು ಈ ಲೈನ್ಸ್ ನ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಈ ಫ್ಯಾಕ್ಟ್ಸ್ ಇಂದ ನೀವೇನಾದ್ರೂ ಹೊಸ ವಿಷಯ ತಿಳ್ಕೊಂಡಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಫ್ಯಾಕ್ಟ್ ಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.